ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಕ್ಸ್ ಡಿಸೈನರ್ ಯೂಟ್ಯೂಬ್ ಚಾನಲ್. ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ಡಿಸೈನ್ಗಾಗಿ ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಹಾಗೆ 2 ಕಲರಲ್ಲಿ 3 ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರದ ಬೀಡ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸ್ಮಾಲ್ ಸೈಜಲ್ಲಿದೆ ಬೀಡ್ಗಳು. ಇದು ಒಂದೇ ಬೀಡನ್ನು ಮಾತ್ರ ನಾನು ಯೂಸ್ ಮಾಡ್ತಾ ಇರುವಂಥದ್ದು. ಹಾಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಹಾಗೆ 10 ನಂಬರ್ ಕ್ರೋಶಾ ನೀಡಲ್, ಕಟರ್, ಹಾಗೆ ಕುಚ್ಚು ಕಟ್ಟೋದಕ್ಕೋಸ್ಕರ ಜರಿ ಥ್ರೆಡ್, ಇಷ್ಟನ್ನ ಮಾತ್ರ ನಾನು ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿರುವಂಥ ಕ್ರೋಶಾ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಈಗ ಡಿಸೈನ್ ಹೇಗೆ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನು ಈ ಡಿಸೈನ್ಗಾಗಿ ನಾನು ಸ್ಯಾರಿ ಕಲರಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ನಾಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಇಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ 2 ಚೈನ್ಸ್ನ ಹಾಕಿ ಅಲ್ಲಿಂದ ಸೂಜಿ ಮೇಲೆ ಡೈರೆಕ್ಟಾಗಿ ದಾರ ಸುತ್ಕೊಂಡ್ಬಿಟ್ಟು ಅದ್ರ ಪಕ್ಕದಲ್ಲೇ ನಾವೇನು ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಮಾಡಿಕೊಂಡೆ ನಾನು. ಗೊತ್ತಾಗ್ತದಲ್ವಾ? ಅದ್ರ ಪಕ್ಕದಲ್ಲೇ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶಾ. ಸೂಜಿ ಮೇಲೆ ದಾರ ಸುತ್ಕೊಳ್ತೀನಿ, ಅದರ ಪಕ್ಕಕ್ಕೆ ದಾರನ ನೀಡಲ್ನ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಮಾಡಿದಾಗ ಡಬಲ್ ಕ್ರೋಶಾ ರೆಡಿ ಆಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಒಂದ್ಸಲಿ 2 ಚೈನ್ಸ್ ಹಾಕಿದ್ದೆ, ಅದು ಒಂದು ಡಬಲ್ ಕ್ರೋಶಾ ಅಂತ ಕನ್ಸಿಡರ್ ಮಾಡಿಕೊಂಡು ಅದ್ರ ಮುಂದ್ಗಡೆ 3 ಟೈಮ್ಸ್ ನಾನು ಡಬಲ್ ಕ್ರೋಶಾಗಳನ್ನು ಮಾಡ್ಕೊಂಡಿದ್ದೀನಿ. ಈಗ 4 ಟೈಮ್ ಡಬಲ್ ಕ್ರೋಶಾಗಳು ಆಯಿತು. ಅಲ್ಲಿಂದ ಈಗ 3 ಚೈನ್ಸ್ ಹಾಕ್ಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ಸೂಜಿ ಮೇಲೆ ಈ ಥರ ದಾರ ಸುತ್ಕೊಂಡ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಯಾವ ಥರ ಹಾಕ್ತಾ ಇದ್ದೀನಿ ಅನ್ನೋದನ್ನು. ಈ ಥರ ಬರಬೇಕಾಗುತ್ತೆ, ಇದು ಬಾಕ್ಸ್ ಥರ ಕಾಣಿಸ್ಬೇಕು. ಇಲ್ಲಿ ಬಟ್ಟೆಗೆ ಇನ್ಸರ್ಟ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಥ್ರೆಡ್ನ ತೊಗೊಂಡು ಬ್ಯಾಕ್ ಸೈಡಿಂದ ಥ್ರೆಡ್ ತೊಗೊಂಡು 2ರಿಂದ 1 2ರಿಂದ 1 ಡಬಲ್ ಕ್ರೋಶಾ ರೆಡಿ ಆಯಿತು. ಇವಾಗ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶಾ ಈ ಥರ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇದೇನು ಡಬಲ್ ಕ್ರೋಶಾ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಬಟ್ಟೆಗೆ ಈ ಥರ ನೀಡಲ್ನ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಮಾಡಿದಾಗ ಡಬಲ್ ಕ್ರೋಶಾ ರೆಡಿ ಆಗುತ್ತೆ. ಗೊತ್ತಾಗ್ತದೆ ಅಲ್ವಾ? ಮತ್ತೆ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶಾ, ಅದರ ಪಕ್ಕದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶಾ. ಇಲ್ಲಿ 4 ಡಬಲ್ ಕ್ರೋಶಾ, 3 ಚೈನ್ಸ್ ಮತ್ತೆ 4 ಡಬಲ್ ಕ್ರೋಶಾ. ಮತ್ತೆ ಈಗ ನಾನು 3 ಚೈನ್ಸ್ನ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ನ ಹಾಕ್ಕೊಂಬಿಟ್ಟು ಮತ್ತೆ ಅದನ್ನು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ನೋಡ್ಕೊಂಬಿಟ್ಟು ನೋಡ್ತಾ ಇರ್ಬೋದು ಅದು ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು. ಈ ಥರ ಹಿಡ್ಕೊಂಡು ಇಲ್ಲಿ ನಾನು ಬಟ್ಟೆಗೆ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿಂದ ಇನ್ಸರ್ಟ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಥ್ರೆಡ್ನ ತೊಗೊಂಡು 2ರಿಂದ 1 2ರಿಂದ 1 ಮಾಡಿದಾಗ ಡಬಲ್ ಕ್ರೋಶಾ ರೆಡಿ ಆಗುತ್ತೆ. ಸೂಜಿ ಮೇಲೆ ದಾರ ಸುತ್ಕೋಬೇಕು, ಪಕ್ಕದಲ್ಲೇ ಬಟ್ಟೆಗೆ ಇನ್ಸರ್ಟ್ ಮಾಡಿ ಬ್ಯಾಕ್ ಸೈಡಿಂದ ಥ್ರೆಡ್ಡನ್ನು ತಗೊಂಡು ಇದರಲ್ಲಿ 3 ಲೂಪ್ಸ್ ಆಗಿರುತ್ತೆ. ಅದರಲ್ಲಿ 2ರಿಂದ 1ಕ್ಕೆ ಒಂದ್ಸಲಿ ತೊಗೋಬೇಕು, ಮತ್ತು 2 ಉಳಿದಿರುತ್ತಲ್ಲ ಅದೆರಡಕ್ಕೂ ಸೇರಿಸಿ ಒಂದ್ಸಲಿ ಈ ಥರ ತೊಗೊಂಡಾಗ ಡಬಲ್ ಕ್ರೋಶಾ ರೆಡಿ ಆಗುತ್ತೆ. ಅದೇ ಥರನೇ ಮತ್ತೆ ಪಕ್ಕದಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶಾ. ಅದನ್ನು ಆ ಥರ ನೀಟಾಗಿ ಫುಲ್ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. 3 ಚೈನ್ಸ್ ಹಾಕ್ಕೊಂಡೆ ಮತ್ತೆ ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಂಡು ಡಬಲ್ ಕ್ರೋಶಾಗಳನ್ನು ಮಾಡ್ತಾ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ. ಕಲರ್ ಅಷ್ಟು ನಿಮಗೆ ನೀಟಾಗಿ ಕಾಣಿಸ್ದೇ ಇರ್ಬೋದು, ಬಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸ್ಯಾರಿ ಈ ಕಲರು ಮತ್ತು ಬಾರ್ಡ್ರ್ ಕಲರು ಸೇಮ್ ಇರೋದ್ರಿಂದ ಸ್ವಲ್ಪ ಚೇಂಜಸ್ ಇದೆ, ಹಾಗಾಗಿ ನಿಮಗೆ ಅಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು, ಇಲ್ಲ ಗೊತ್ತಾಗ್ದೇನೂ ಇರ್ಬೋದು. ಇದು ಡಿಸೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಬಾಕ್ಸ್ ಥರ. ಹೀಗೇ ನೀಟಾಗಿ ಒಂದೇ ಸ್ಟೆಪ್ಪಲ್ಲಿ ಇದು
ಇದು ಒಂದೇ ಲೈನಲ್ಲೇ ಬಂದಿರಬೇಕು, ಹೆಚ್ಚು ಕಡಿಮೆ ಆಗಬಾರ್ದು. ಆ ಥರ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ನೆಕ್ಸ್ಟ್ ಸ್ಟೆಪ್ಪೂ ಸಹ ಸೇಮ್ ಡಿಸೈನ್ ಬರುತ್ತೆ. ಸ್ವಲ್ಪ ಬೀಡ್ಗಳು ಮಾತ್ರ ಮಧ್ಯದಲ್ಲಿ ಒಂದೊಂದು ಬೀಡ್ಗಳು ಬರುತ್ತೆ, ಒಂದು ಕುಚ್ಚು ಒಂದು ಬೀಡು ಆ ಥರ ಬರೋ ಥರದ್ರಲ್ಲಿ ನೆಕ್ಸ್ಟ್ ಸ್ಟೆಪ್ಪನ್ನು ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನೆಕ್ಸ್ಟ್ ಸ್ಟೆಪ್ಗಾಗಿ ನಾನು ಪಲ್ಲು ಕಲರಲ್ಲಿ ತೊಗೊಂಡಿರುವಂಥ ಥ್ರೆಡ್ಡನ್ನು ಅರಳೆ ದಾರನ ರೆಡಿ ಮಾಡ್ಕೊಂಡ್ಬಿಟ್ಟು ನಾಟ್ ಹಾಕ್ಕೊಂಡು ನಾನು ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಹೋಲಲ್ಲಿ. ಇಲ್ಲಿಂದ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ 2 ಚೈನ್ಸ್ ಹಾಕ್ಕೊಂಡಲ್ವ ಅದೇ ಥರನೇ 2 ಚೈನ್ಸ್ ಹಾಕ್ಕೊಂಡ್ಬಿಟ್ಟು ಅದ್ರ ಪಕ್ಕಕ್ಕೇನೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಅದ್ರ ಪಕ್ಕಕ್ಕೇನೆ ಒಂದು ಸಪೋರ್ಟಿಗೋಸ್ಕರ ಮಾತ್ರ ಹಾಕ್ಕೊಂಡಿರುವಂಥದ್ದು, ಇದನ್ನು 2 ಚೈನ್ಸ್ ಹಾಕಿ ಅದ್ರ ಪಕ್ಕಕ್ಕೇನೆ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈ 4 ಚೈನ್ಸ್ ಮೇಲೆ ಕುಚ್ಚು ಬರುತ್ತೆ, ಹಾಗಾಗಿ ಇಲ್ಲಿ 3 ಚೈನ್ಸ್ ಹಾಕ್ಕೊಂಡೆ. ಅಲ್ಲಿಂದ ಸೂಜಿ ಮೇಲೆ ದಾರ ಸುತ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದೇನಿದೆ ಅಲ್ವಾ 3 ಚೈನ್ಸ್ ಗ್ಯಾಪ್, ಈ 3 ಚೈನ್ಸ್ ಗ್ಯಾಪ್ ಒಳಗೆ 4 ಟೈಮ್ಸ್ ನಾನು ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತೀನಿ. ಇಲ್ಲಿ 3 ಚೈನ್ಸ್ ಆದ ತಕ್ಷಣ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ 3 ಚೈನ್ ಗ್ಯಾಪ್ ಒಳಗಿಂದ ಥ್ರೆಡ್ನ ತಗೊಂಡು 2ರಿಂದ 1 2ರಿಂದ 1 ಈ ಥರ ಮಾಡಿದಾಗ ಡಬಲ್ ಕ್ರೋಶ ರೆಡಿ ಆಗುತ್ತೆ. ಇದೇ ಥರನೇ 4 ಟೈಮ್ಸ್ ಡಬಲ್ ಕ್ರೋಶಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನಾನು. ಇದೇ ಗ್ಯಾಪಲ್ಲೇ ಮಾಡ್ಕೊಳ್ತಾ ಇರೋವಂಥದ್ದು. 3 4 ಟೈಮ್ಸ್ ನಾನು ಡಬಲ್ ಕ್ರೋಶಗಳನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಕುಚ್ಚು ಬರುತ್ತೆ, ಇಲ್ಲಿ ಡಬಲ್ ಕ್ರೋಶ ಬಂದಿದೆ. ಈಗ ನಾನಿಲ್ಲಿ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದೇನು ತೊಗೊಂಡಿದ್ವಿ ಅಲ್ವಾ ಸ್ಮಾಲ್ ಸೈಜ್ ಬೀಡ್ಸ್ನ ನಾನೇನು ತೋರಿಸಿದ್ದೆ ಅಲ್ವಾ ಇದರಲ್ಲೇ ಇಲ್ಲಿ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗೆ ಡಬಲ್ ಕ್ರೋಶ 1 2 3 4 ಟೈಮ್ಸ್ ನಾನು ಡಬಲ್ ಕ್ರೋಶಗಳನ್ನು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈಗ ಮತ್ತೆ ಇಲ್ಲಿ 3 ಚೈನ್ಸ್ನ ಹಾಕ್ತಾ ಇದ್ದೀನಿ. 1 2 3 ಚೈನ್ಸ್ ಆದ ನಂತರ ಮತ್ತೆ ಈ 3 ಚೈನ್ ಗ್ಯಾಪ್ ಒಳಗೆ 4 ಟೈಮ್ಸ್ ಡಬಲ್ ಕ್ರೋಶ 1 2 3 4 ಟೈಮ್ಸ್ ಡಬಲ್ ಕ್ರೋಶ ಆದ ನಂತರ ಮತ್ತೆ ನಾನು ಥ್ರೆಡ್ನ ಮೇಲೆ ಮಾಡಿಬಿಟ್ಟು ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಅದರ ನೆಕ್ಸ್ಟಲ್ಲಿ ಮತ್ತೆ ಡಬಲ್ ಕ್ರೋಶಗಳನ್ನು ಮಾಡ್ಕೋಬೇಕು. 3 ಚೈನ್ಸ್ ಗ್ಯಾಪಲ್ಲಿ ಮತ್ತೆ 4 ಟೈಮ್ಸ್ ಡಬಲ್ ಕ್ರೋಶ 3 4 ಗೊತ್ತಾಗ್ತದೆ ಅಲ್ವಾ. ಒಂದು ಕಡೆ ನಾವು ಕುಚ್ಚನ್ನ ಕಟ್ಟೋದಕ್ಕೋಸ್ಕರ ಪ್ಲೇಸ್ನ ಮಾಡ್ಕೋಬೇಕು, ಅಲ್ಲಿ 3 ಚೈನ್ಸ್ನ ಹಾಕ್ಕೋಬೇಕು. ಒಂದು ಕಡೆಗೆ ನಾವು ಬೀಡ್ಗಳನ್ನು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಒಂದು ಕುಚ್ಚು ಒಂದು ಬೀಡು, ಒಂದು ಕುಚ್ಚು ಒಂದು ಬೀಡು ಈ ಥರ ಬರೋ ಥರನೇ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಡಬಲ್ ಕ್ರೋಶ 3 ಚೈನ್ಸ್ ಮಾಡ್ಕೊಂಡು ಹೋಗಿದ್ವು ಅದೇ ಥರನೇ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದು ಕಂಪ್ಲೀಟ್ ಆಗಿದೆ 2 ಸ್ಟೆಪ್ಸನ್ನು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಡಿಸೈನು, ಬಾಕ್ಸ್ ಥರ. ಕುಚ್ಚುಗಳನ್ನು ಹಾಕಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಸ್ಟಲ್ಲಿ 1-2 ಚೈನ್ಸ್ ಎಕ್ಸ್ಟ್ರಾ ಹಾಕಿಬಿಟ್ಟು ಲಾಕ್ ಮಾಡ್ಕೊಂಡಿರೋವಂಥದ್ದು. ಇಲ್ಲಿ ಗ್ಯಾಪ್ಗಳಲ್ಲಿ ಕುಚ್ಚುಗಳನ್ನು ಟೈ ಮಾಡ್ಕೊಳ್ತೀನಿ. 2 ಕಲರಲ್ಲೂ ಅದೊಂದು ಇದೊಂದು ಅನ್ನೋ ಥರ ನಾನು ಕುಚ್ಚುಗಳನ್ನು ಟೈ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಕುಚ್ಚು ಕಟ್ಟಲಿಕ್ಕೋಸ್ಕರ 100 ಎಳೆ ದಾರನ ತೊಗೊಂಡ್ಬಿಟ್ಟು ಪುಟ್ಟದಾಗಿರೋವಂಥ ಕುಚ್ಚುಗಳನ್ನು ಕಟ್ತೀನಿ. ಯಾಕೆಂದರೆ ದೊಡ್ಡದಾಗಾದರೆ ಡಿಸೈನು ನೈಸಾಗಿರೋದ್ರಿಂದ ಜಾಸ್ತಿ ಉದ್ದವಾಗಿಬಿಟ್ರೆ ಅಷ್ಟು ಎದ್ದು ಕಾಣೋದಿಲ್ಲ ಡಿಸೈನು. ಹಾಗಾಗಿ ಚಿಕ್ಕದಾಗಿರೋವಂಥ ಇಷ್ಟೇ ಪುಟ್ ಕುಚ್ಚುಗಳನ್ನು ಟೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಕುಚ್ಚುಗಳನ್ನು ಹಾಕ್ಬಿಟ್ಟು ಡಿಸೈನ್ ಫೈನಲ್ ಲುಕ್ ಯಾವ ಥರ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ ಫೈನಲ್ ಲುಕ್ ಈ ಥರ ರೆಡಿಯಾಗಿದೆ. ಇದು ಬಾಕ್ಸ್ ಥರ ಕಾಣುತ್ತೆ ಡಿಸೈನು, ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ.
ನಾನು ಎಂಡಿಂಗಲ್ಲಿರುವಂಥ ಎಕ್ಸ್ಟ್ರಾ ಥ್ರೆಡ್ನೆಲ್ಲ ಸೇರಿಸ್ಬಿಟ್ಟು ಕುಚ್ಚಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಚ್ಚುಗಳನ್ನು ಕಟ್ಕೊಂಡಿರುವಂಥದ್ದು. ನಿಮಗೆ ಈ ಡಿಸೈನ್ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.